ಯಾರಾದ್ರಿ ಸರ್ ಒಳಗೆ? ಏನಿಲ್ಲ ಒಂದು ಅರ್ಜಿ ಕೊಡಬೇಕು. ಸರ್ ಮೇಡಮ್ ಇವರು ಒಬ್ಬರು MBS ಅಂತ ಹಾಸ್ತೀನಿ ಮೇಡಮ್ ಮಾತಾಡ್ತೀನಿ ಇಲ್ಲಿ ಸರ್ ಜೊತೆ ಲಕ್ಷ್ಮಣ್ ಸರ್ ನನ್ನ ಬಗ್ಗೆ ಮಾಹಿತಿ ಕೊಡೋದು ಅದ್ರ ಬಗ್ಗೆ ಸರ್ ನಿಮ್ಮ ಬಗ್ಗೆ ನಮ್ಗೆ ಯಾವುದೇ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯ ಇಲ್ಲ, ಏನೂ ಇಲ್ಲ. ನನಗಿದ್ದಿದ್ದು ಹಿಂದಿನವರು ಕೇಳಿ ಅವರು ಈಗ ಇನ್ವೈಟ್ ಮಾಡಿಸ್ಕೊಂಡ್ಮೇಲೆ ಬ್ಯಾಡ್ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಏನು ನನ್ನ ಕೆಲಸ ಟೈಪ್ ಮಾಡೋದು ಬಿಟ್ರೆ ಅದನ್ನು ನಿಮ್ಮ ಮುಂದೆ ಏನಪ್ಪ ಅಂದ್ರೆ ವಾಲಿ ಶಶಿ ಸರ್ ಕಡೆಯಿಂದ ನಮ್ಮ ಅಚೀವ್ಮೆಂಟ್ಸ್ ಅದು ಹೇಳಾಕತ್ತಾರೆ. ಅದೊಂದಿಲ್ಲ ಈಗ ನಿಮ್ಗೆ ಹೆಂಗೈತೆ ಸರ ನಿಮ್ಮ ಸಪೋರ್ಟಿಗೆ ನಾನು ಬೆಂಬಲ ನಿಂತಿರ್ತೀವಿ, ಏನು ಮಾಹಿತಿ ಕೊಡ್ತೀವಿ. ಆದರೆ ನನ್ನ ಬಗ್ಗೆ ನಿಮ್ಮದು ಏನಪ್ಪ ಅಂದ್ರೆ ವೈಯಕ್ತಿಕ ನನಗೇನು ದ್ವೇಷನೂ ಇಲ್ಲ, ಏನಿಲ್ಲ. ಆ ಚೇರ್ನಾಗಿಂದ ನಾನು ಟೈಪ್ ಮಾಡಿಬಿಟ್ರೆ ನನಗಲ್ಲಿ ಏನೂ ಅಥಾರಿಟಿ ಇಲ್ಲ, ಸಹಿ ಹಾಕುವಂಥ ಅಥಾರಿಟಿ ಅದಂತೂ ನಿಮ್ಗೆ ಗೊತ್ತಿದ್ದಿದೆ. ನಿಮ್ಗೆ ಒಂದೇ ಮಾತೇ ಮುಗಿಸಲ್ರಿ, ನಿಮ್ಮ ಮ್ಯಾಗ ಈ ಆಫೀಸರ್ ಮ್ಯಾಗ ನಂದೇನೂ ಇಲ್ಲ ರೀ. ನಂದು ಇದ್ದಿದ್ದ ದ್ವೇಷ ಒಂದು ಮೊದಲಿನ ಎಪಿಡಿಸಿ, ಎರಡನೇದು ಸೂಪಿಡೆಂಟ್ ಆತ, ಆಮೇಲೆ ಇವ ಚಂದ್ರು ರಾಠೋಡ್. ಈ 3 ಮಂದಿ ಬಿಟ್ಟರೆ ಈ ದವಾಖಾನೆ ಸ್ಟಾಫ್ನಾಗ ಯಾರನ್ನದು ನನ್ನ ದ್ವೇಷ ಇಲ್ಲ. ಮೊನ್ನೆ ನಾನು ಅದು ಅಟೆಂಡೆನ್ಸ್ ಕೊಟ್ಟಿದ್ದ ಉದ್ದೇಶ ಏನು ರೀ ಅಂದರೆ ಅವ ಚಂದ್ರು ರಾಠೋಡ ಇವರಿಷ್ಟೆಲ್ಲ ಕರ್ತವ್ಯಕ್ಕೆ ಅಲ್ಲೇ ಮಿಸ್ಟೇಕ್ ಆಗಿದ್ರಿ ಅವರು. ಇಷ್ಟೆಲ್ಲ ಗೈರು ಹಾಜರಾದರೂ ಅವ್ರು ಪೇಮೆಂಟ್ ಮಾಡ್ಯಾನ ಅನ್ನೋದು ಬರಿಬೇಕಾಗಿತ್ತು. ನಾನು ಅದನ್ನು ಮಿಸ್ಟೇಕ್ ಮಾಡಿ ಇವರೆಲ್ಲ ಕರ್ತವ್ಯಕ್ಕೆ ಗೈರು ಹಾಜರಾಗ್ಯಾರ, ಇದನ್ನ ಕರ್ಮ ತೊಗೊಳಕ್ಕೆ ಬರೋದು ಅಲ್ಲೇ ಅಷ್ಟು ಮಿಸ್ಟೇಕ್ ಆಗಿದೆ. ಅದನ್ನು ಸಸಿ ಹೇಳಿದ ಕೂಡಲೇ ನನಗೂ ವಾಪಸ್ಸು ತೊಗೊಂಡಿದ್ದಾಯ್ತು. ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ, ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋ ಸಲ ಶಶಿ ಸರ್ ಕಡೆಯಿಂದ ಹೇಳಿಸಿದ್ದೆ, ನೋಡಿರಿ ಸರ್ ಮತ್ತು ನೀವು ಬರೋದಕ್ಕೆ ಇಲ್ಲ ಸರ್. ನಿಮ್ಮ ನಾವು ಅದ್ರದ್ದು ಇಂಜೆಕ್ಷನ್ ಮಾಡೋ ಕೆಲಸ ನಾವು ಮಾಡ್ಬೇಕಾಗ್ತದೆ. ನಿಮ್ಮಾಗ ಏನಿದೈತಿ ನೀವು ಹಾಕಿ ಸರ್ ನಂಬರ್ ಹಾಕಿ ಅಲ್ಲೇ ಐತೆ ನೋಡ್ರಿ ಅರ್ಜಿ ಒಳಗೆ. ಇಲ್ಲ ಪರ್ಸ್ನಲ್ ಇದ್ರೆ ಇಲ್ಲ ಪರ್ಸ್ನಲ್ ಏನೂ ಇಲ್ಲ ರೀ ನಮ್ಮ ಕಡೆ. ಕೊಡ್ರಿ ನೀವು ನನ್ನೊಂದು ತಗೊಳ್ರಿ ಇಲ್ಲ ಏನು ಕೇಳಿ. ಇಲ್ಲ ನಾ ಅವ್ರದ್ದು ಯಾವುದೋ ವಿಷಯ ಹಾಕಿಲ್ರಿ ಅಲ್ಲ, ಆ ವಿಷಯ ಅದ್ರಾಗ ಏನಾದರೂ ವಿಷಯ ಅದನ್ನು ಹೇಳೋದು. ಈಗ ನಾ ಅಲ್ಲಿ ಕೆಲಸ ಮಾಡಲ್ಲಿ ಬಂದು ಈ ಥರ ಹೇಳಿದ್ಮ್ಯಾಗ ಅದ್ರ ಬಗ್ಗೆ ಅಲ್ಲಿನ CCTV ಫುಟೇಜ್ ತೆಗ್ಸೀನಿ ರೀ. ಬಸ್ ಸರ್ಕಲ್ ಮತ್ತು ಸಂಗೋಟ ಸರ್ಕಣ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಓಡಾಡ್ಯಾನ್ರಿ ಅವ. ವಿಷಯಗಳು ಸಿಕ್ಕಾರ ನನಗೆ, ಅವನಿಗೆ ಹೇಳಿದ್ದು ನನಗೆ ಯಾವ ರಿಲೇಷನ್ ಇಲ್ಲ. ನನ್ನ ರಿಲೇಷನ್ 2002 ಹೊಡೆದು ಬಂದಿತ್ತಲ್ಲ, ಯಾವ ರಿಲೇಷನ್ ಇಲ್ಲ ನಮಗೆ ಯಾವ ರಿಲೇಷನ್ ಇಲ್ಲ ರೀ. ನಾನು ಕೊಡ್ತಿದ್ದಿಲ್ಲ ರೀ ಅದು. ಈಗ ಅವ ಬಸ್ ಸ್ಟ್ಯಾಂಡ್ದಾಗ ಬಂದು ಖುದ್ದು ಅವನೇ ಹೇಳ್ಯಾನಂದ್ಮೇಲೆ ಮತ್ತು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗ್ತಾರೆ. ಒಂದು ವೇಳೆ ಯಾರು ಹೊಡೆದ್ರೆ ಅಂದರೆ ವೈಯಕ್ತಿಕ ಆಫೀಸರ್ ನಿಂತಿದ್ದು ನಿಮ್ಮದು ಅದು ಸರ್ ಅಥೆಂಟಿಫಿಕೇಷನ್ ಅದು ನೀವು ಮಾಡಿರಿ. ನಿಮ್ಮ JSS ಸುಖದೇವ್ ದರ್ಶನ್ ತಿಂದೋದು ಅಥೆಂಟಿಫಿಕೇಷನ್ ಅದು ಮಾಡಿ ನಿಮ್ಮ ಹೆಸರು ಬಂದೇ ಬರುತ್ತೆ. ಇಲ್ಲ ಅದನ್ನು ಮಾಡ್ತೀರಿ, ಕಂಪ್ಲೇಂಟ್ ಕೊಟ್ಟಿವಿ, ಅದು FIR ಮಾಡಂಗೆ ವೈಯಕ್ತಿಕ ಸರ್ ನಾವು ಆ್ಯಸ್ ಅ ಬ್ರದರ್ ಆಗಿ ನಮ್ಗೆ ಹೇಳ್ತಾರೆ. ಈಗ ನೋಡಿರಿ, ಈಗ ನನಗೆ ಈಗ ಹೇಳಿದ್ರಿ ಅಂದ ಪ್ಲೀಸ್ ಹೊಡಿಬೇಕಂತೇಳಿ ಬಂದಿದ್ದೀವಿ ಅಂದ ನನ್ನ ಮೇಲೆ ಪ್ಲೀಸ್ ಕೇಳ್ರಿ ಸರ್. ನಾನು ಒಬ್ಬ ಹೈ ಕ್ವಾಲಿಫೈಡ್ ಆಗಿ ನಿಮಗೂ ಗೊತ್ತಿದ್ದು ವಿಚಾರ ಐತಿ. ನಾನು ಹೇಳ್ತೇನೆ ಸರ್, ಇದು ಸುಮ್ಮನೆ ವೈಯಕ್ತಿಕ ಮೆಟ್ಕೊಂಡು ಬಂದೇನೆ. ವೈಯಕ್ತಿಕ ಅಲ್ರಿ ಸರ್. ಈಗ ಅವ ಯಾವ ಅನ್ನೋದೇ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದು ಹೋಗ್ಯಾನಂದ್ರೆ ಅವ ಯಾವ ಅನ್ನೋದು ಕಂಡುಹಿಡ್ಬೇಕಾಗಿದೆ ಅಷ್ಟೇ. ಯಾವ ಎದ್ರ ಸಲಾಗಿ ಅವನಿಗೆ ನನ್ನ ಯಾವ ದ್ವೇಷ ರೀ, ಯಾವ ಕಾರಣಕ್ಕೆ ಬೇಕಲ್ಲ. ಈಗ ಸರ್ ನನಗೆ ನಿಮ್ಗೇನೋ ಹೇಳಾಕತ್ತಾರಂತ್ರಿ ಸರ್, ಹಿಂಗೆ ಟೈಪ್ ಮಾಡ್ಯಾರ ಹಿಂಗೆ, ಬಟ್ ನನ್ನ ಕೆಲಸ ಇಲ್ಲ ನನಗೆ ಈಗ ಫಸ್ಟಾಗಿ ಹೇಳ್ತೀನಿ ರೀ, ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಇವರು ವಾಲಿ ಶಶಿ ಸರ್ ನಾನು ಹೇಳಿದ್ದೆ ಸರ್ ಹಂಗೆ ಮಾಡಿ ಇಲ್ಲ ಸರ್ ನಿಮ್ಮ ಕೆಲಸ ಅದು ಮತ್ತು ಏನು ಹೇಳಿದ್ಮೇಲೆ ಮಾತಾಡ್ಬೇಕಾಗ್ತದೆ. ನಿಮ್ಮ ಮನೇಲಿ ಕೆಲಸ ನೀವು ಮಾಡಿರಿ ಸರ್. ನಿಮ್ಮ ಬಗ್ಗೆ ಏನಪ್ಪ ಇವಾಗ ನಾನು ಸರ್ ಇದು ಸುಮ್ಮನೆ ಸ್ವಲ್ಪ ಮೀಡಿಯೇಟ್ರ್ ಆಗಿ ನಾವೇ ಜವಾಬ್ದಾರಿ ಇರ್ತದೆ. ನಿಮ್ಗೆ ಅವ್ರು ತೊಂದರೆ ಮಾಡಲ್ಲ, ಅವ್ರು ನಿಮಗೆ ತೊಂದರೆ ಮಾಡೋದು ಸುಮ್ಮನೆ. ಅದನ್ನು ಹಿಂದಿಂದ ಏನೋ ಮಾಡಿ
ಈಗಿಂದ ಸರ್ ನಾವು ಈಗಿಂದ ಇದು ನೋಡ್ರಿ ಸಸಿ ಅರ್ಜಿ ವಾಪಸ್ ತಗೊಂತ ಹೇಳಿದ್ ಬಿಟ್ರೆ ನನಗೆ ಬೇರೇನು ಹೇಳಿದ್ರು ಸರ್. ಏಮೋಗ ಈ ಸುಪ್ರೀಂಟಿಗೆ ಗೈಡ್ ಮಾಡ್ಬೇಕಾದ್ರೆ ಜವಾಬ್ದಾರಿ ನಂದು. ಓಕೆ. ನಾವು ಕರೆಕ್ಟ್ ಅವ್ರಿಗೆ ನಾಲೆಜ್ ಇರೋಂಗಿಲ್ಲ ಅಡ್ಮಿನಿಸ್ಟ್ರೇಷನ್ ಬರೀ ಗುಳಿಗೆ ಇಂಜೆಕ್ಷನ್ ಕೊಡೋದು ಕೆಲವೊಬ್ರಿಗೆ ಇರುತ್ತೆ ಇಲ್ಲ ಅಂತ ಹೇಳೋದು ನಾನು. ಅದು ಇದನ್ನ ಸರ್ ನಾವು ಆ ಚೇರ್ನಾಗ ಕುಂದ್ರಾಕರ ಇದು ನಾವು ಬೆಳೆಸೋದು ಬೇಡ ಹಿಂಗೆ ಮುಗಿಸ್ಬಿಡೋಣ. ನೀವು ಹಿಂದಿಂದ ಏನೋ ಮಾಡಿ ನಾವು ಅದಕ್ಕೆ ಅಭ್ಯಂತರ ನಮ್ಮ ಫೀಲ್ಡ್ ಒಳಗೆ ಮಾಡೋದು ಹಿಂದಿಂದ ಅದೇ ಹೇಳತ್ತೀನಲ್ರಿ, ಅದು ಮಿಸ್ಟೇಕ್ ಆಗಿತ್ತು. ಸಸಿ ಹೇಳ್ದ ಮುಗೀತು ರೀ. ಆಯ್ತು ರೀ, ಮುಗಿದು ಎಷ್ಟು 8ನೇ ತಾರೀಕಿಗೆ ಅದು ಕ್ಲೋಸ್ ಮಾಡಿಬಿಟ್ಟೀನಿ ರೀ ನಾನು. ಈಗ 21ನೇ ತಾರೀಕಿಗೆ ಬಂದು ನಾವು ಬಸ್ ಸ್ಟ್ಯಾಂಡ್ದಾಗ ಈ ಥರ ಹೇಳ್ಯಾನಂದಾಗ ಮತ್ತು ಅದನ್ನ ವಿಚಾರ ಮಾಡ್ಬೇಕು ಬೇಡ್ರಿ ನಾವು. ಈಗ ನನಗೇನು ರೀ ಆದ್ರೆ ನೀವು ಜವಾಬ್ದಾರಿ ತೊಗೋತೀರಿ? ಯಾರು ತೊಗೊಂಡು ಅದನ್ನ ವಿಚಾರ ಮಾಡಬೇಕಲ್ರಿ. ಅವ್ನು ಎದ್ರ ಸಲಕ್ಕೆ ಬಂದು ಹೇಳ ನಾನು ಡ್ಯೂಟಿ ಮ್ಯಾಗ ಇದ್ದಿದ್ದು, ಹಂಗಾಗಿ ಅವ್ನಿಗೇನು ಜಾಸ್ತಿ ಕೆದಕ್ಕೆ ಕೇಳಿಲ್ಲ. ನಂಗೆ ಹೋಗ್ಬೇಕಾಗಿದ್ದ ಟೈಮ್ ಹೋಗ್ತೇನೆ. ದವಾಖಾನೆಗೆ ಬಂದಿದ್ದು ತಡೋದಾಗ ಪಿಂಟ್ಯ ಅಂತ ಹಾಂ, ಪಿಂಟ್ಯಾನೇ ಸರ್ ಹೇಳನ್ರಿ. ಪಿಂಟ್ಯಾಗ ಹಚ್ಚಿ ಮಾಧವ್ ಸೌಕರ್ ಕಡೆಯಿಂದ ಫೋನ್ ಮಾಡ್ಸೇನಂತ. ನಾ ಫೋನ್ ಎತ್ತಿಲ್ಲ ಅಂತ ನಾನು ಡ್ರೈವ್ ಮಾಡ್ಕೊಂಡ ಫೋನ್ ಯಾರ್ದು ಎತ್ತಂಗಿಲ್ಲ ರೀ. ಮೊದಲೇ ರೋಡ್ ಸರಿ ಇಲ್ಲ, ಗಾಡಿ ಸರಿ ಇಲ್ಲ, ಯಾರ್ದು ಎತ್ತಂಗಿಲ್ಲ. ಸಿಗೋಂಗಿಲ್ಲ ಸರ್, ಆಡಿಯೋ ಇರೋಂಗಿಲ್ಲ, CCTV ಫುಟೇಜ್ ಸಿಗುತ್ತೆ ಅಷ್ಟೇ. ಹೌದು ರೀ, ಯಾವ್ದು ಇದ್ದಿದ್ದು ಅದು ಏನಪ್ಪ 405 ಅದು ಎಷ್ಟೋ ಸ್ಟೋರೇಜ್ ಇರುತ್ತಲ್ಲ. ಇಲ್ಲ ರೀ, 30 ಡೇಸ್ ಇದ್ದೇ ಇರ್ತಾರೆ. ಅಂಥದ್ದು ಇದ್ರು 30 ಡೇಸ್ ಇರಬೇಕಂತೇಳಿ ಆಯ್ತು. ಸುಪ್ರೀಂ ಕೋರ್ಟ್ ಆದೇಶನೂ ಐತೆ. ಅದು ಇದ್ರ ಮೇಲೆ ಸ್ಟೋರೇಜ್ ಮೇಲೆ ಬರುತ್ತೆ ಸರ್, ಅದು ಇರ್ಬೇಕಂತ ಹೇಳ್ತಾರೆ. 30 ದಿನ ಇರಬೇಕಂತ ಸರ್. ನಿಮಗೆ ಏನೂ ಆಗಂಗಿಲ್ಲ ರೀ. ನಮಗೆ ಇದು ಬರೀ ಅದು ಫುಟೇಜ್ ಕೊಡ್ರಿ, ಮುಂದೆ ನಾವು ಕೊಡ್ತೀವಿ. ನೀವು ಏನು ಮಾಹಿತಿ ಕೊಟ್ಟಪ್ಪ, ನೀವು ಏನೇ ಕೊಟ್ಟರು ನಾವು ಬರೋದು ಕೊಡಬೇಕು. ನಾನು ಅದರಿಂದ ಆ್ಯಸ್ ನಾನು ಇದು ಅಫಿಷಿಯಲಿ ಬಿಟ್ಟು ನಾವು ವೈಯಕ್ತಿಕ ಹೇಳ್ತೀನಿ. ನೀವು ತಪ್ಪು ತಿಳ್ಕೊಂಡಿರಿ. ನಿಮಗೆ ಯಾರೋ ಏನೋ ಮೈಂಡ್ ವಾಶ್ ಮಾಡ್ಯಾರ, ಬಟ್ ನಿಮಗೇನೋ ಹೇಳ್ಯಾರ. ನೀವು ಏನು ಹೇಳಕತ್ತೀರಲ್ರಿ, ಇದು ಯಾವುದೂ ನನ್ನ ಗಮನಕ್ಕಿಲ್ಲ. ಸಸಿ ಅದನ್ನ ಅರ್ಜಿ ವಾಪಸ್ ತಗೋ ಅನ್ನೋ ಬಿಟ್ರೆ ಇದು ಹಿಂದಿನ ನೀವೇನೋ ಹೋರಾಟ ಮಾಡಿರಿ ಬೇಡ ಅಂತ ಹೇಳಿ. ಇಲ್ಲ ರೀ, ಹಿಂದಿನ ಅದು ಒಟ್ಟು ಬಿಡ್ರಿ. ಈಗ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀವಿ. ಅದರಿಂದ 4 ಮಂದಿಗೆ ಏನಪ್ಪ ಅಂದ್ರೆ ಸಮಾಜ ಒಳ್ಳೇದಾಗ್ತೈತಪ್ಪ, ನೀವು ಮಾಹಿತಿ ಕೇಳಿದ್ರೆ ಅದು ಪ್ರಶ್ನೆ ಇಲ್ಲ. ಇದು ವೈಯಕ್ತಿಕ ನಮಗೆ ಸಮಾಜಕ್ಕೆ ಒಳ್ಳೇದಾಗೋದು ಬೇಕಾಗಿಲ್ಲ ರೀ. ಒಳ್ಳೇದು ಮಾಡಿ ನೋಡಿದೆ, ಎಲ್ಲ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ ರೀ. ಇಲ್ಲಿ ಬೋರ್ ಬಂದಿದ್ದಾಗ ನೀರಿಲ್ಲದೆ ಪರದಾಡಕತ್ತಿರು 1 ತಿಂಗಳು ರೀ. ಫಸ್ಟ್ ಜಿಲ್ಲಾ ಪಂಚಾಯತಿಗೆ ಅರ್ಜಿ ಬರ್ದು ಇಲ್ಲಿ ಬೋರ್ ಹಾಕ್ಸಕ್ಕೆ ಹತ್ತದವನೇ ನಾರೇ. ನಾನು ಯಾವನೋ ಊರಾಗಿನೋ ಬಂದ ಫೋಟೋ ತೊಗೊಂಡೆ ಹೋದತ್ತಂದು ಹೆಸರು ಮಾಡ್ಕೊಂಡು ಹೋಗಲ್ಲ ಬಿಡು, ನನಗೇನದು ಅವಶ್ಯಕತೆನೇ ಇಲ್ಲ. ನೀರು ಸಿಕ್ಕದ ಸಾಕಂತ ಹೇಳ್ಕೊಂಡು ಬಿಟ್ಟರು. ಆದರೆ ಈ ಊರನವ್ರು ಅಷ್ಟೇ ಅಲ್ರಿ. ಬಟ್ ಯಾರಿಗೆ ನೀವು ಸಮಾಜಕ್ಕೆ ಒಳ್ಳೇದು ಮಾಡಿದ್ರೆ ಯಾವ ಮಂದಿನೂ ಉತ್ಕಾರ ಇಡಂಗಿಲ್ಲ ರೀ. ಈಗ ಸದ್ಯಕ್ಕೆ ನಮ್ದು ಅಷ್ಟೇ ನಾವು ನೋಡೋದು. ವೈಯಕ್ತಿಕ ನೋಡಂಗಿಲ್ಲ ರೀ. ನೀವು ಕೊಟ್ಟ ಅಂದರೆ ಅದು ಯಾವ ಬಂದು ಹೋಗ್ಯಾನ ನನಗೆ ಬೇಕಲ್ರಿ. ನಾವು ಬಂದಿದ್ದೆವು ಮಾಡಿದೆವು ಅಂತ ಹೇಳಿ ಎಲ್ಲ ಹೇಳ್ಯಾನ. ಬಂದವ ಯಾವ 15 ಮಂದಿ ಬಂದಿದ್ರಂತ್ರಿ. 15 ಮಂದಿ ಬಂದಿದ್ದೇವೆ ಅಂತ ಹೇಳ. ಅದು ಸ್ಟೋರೇಜ್ ಜಾಸ್ತಿ ಅದ ರೀ. ಮತ್ತು ನಾವು ಇದು ಕೊಡ್ಬೇಕಲ್ರಿ ಅದ್ರ ತಕ್ಕಂತೆ ಡೇಟಾ. ಒಂದು TV ಕೊಡ್ತೀನಿ, ಹಾಕಿ ಕೊಟ್ಟು ಬಿಡಾಕತ್ರಿ. 5 TV ತಂದು ಕೊಡ್ತೀನಿ, ಏನು ತೊಂದರೆ ಇಲ್ಲ. ನೀವೇನು ಕಲ್ಪನೆ ಮಾಡ್ಕೊಳಕತ್ತಿರಲ್ಲ, ಅದು ಯಾವುದೂ ಇಲ್ಲ ನಮ್ಮ ಕಡೆ. ನಮ್ಮ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಫಸ್ಟಾಗಿ ಹೇಳ್ತೀನಿ ನೋಡಿರಿ, ಆ 3 ಮಂದಿ ಬಿಟ್ಟರೆ ಈ ದವಾಖಾನ್ಯಾಗ ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ಉದ್ದೇಶ ಇನ್ನೊಂದು ಹೇಳ್ಬೇಕಂದ್ರೆ ಕಲ್ಲಾಪುರದಾಗ ನನಗೆ ಯಾವುದೂ ಸಿಕ್ಕಿಲ್ಲ. ಅವತ್ತು ನಾನು ಡ್ಯೂಟಿದಿಂದ ಬರಾಕತ್ತಿದ್ದೆ, ಅಲ್ಲಿ ನಿಂತ ಬೈದ ಸುಮ್ಮನೆ ನಾನು ಒಂದು ಮಾತು ಏನು ಹೊಳ್ದಿದ್ದಿಲ್ಲ. ಏನೇನು ಬಂದ ನಾವು ತಿನ್ನೋದು ವಸ್ತು ಏನೋ ಎಲ್ಲ ಸುಮ್ಮನೆ. ಈಗ ಅವತ್ತು ಆ ಕ್ಷಣಕ್ಕೆ ನಾನು ವಿಚಾರ ಮಾಡಿದೆ, ಈಗ ಯಾರೇ ಅಂತ ಕೂಡಲೇ ಈ ಥರ ಬಂದೈತಾನ ಸಿಟಿಗೆ ಬೇಕತ್ತಾನ ಅಂತ ನಾನು ಸುಮ್ಮನೆ ಅದೇ. ಅರ್ಜಿ ಆ ಮರ್ದಿನಾನು ಹೋಗಿ ಅರ್ಜಿ ವಾಪಸ್ ತಗೊಂಬಂದೆ. ಅವತ್ತು ಸೂಟಿ ಇರಲಿಲ್ಲ, ಆಬ್ಸೆಂಟ್ ಹಾಕಿನ್ರಿ. ಅವತ್ತು ಆಬ್ಸೆಂಟ್ ಹಾಕಿನ ಹೋಗಿ ತಗೊಂಬಂದಿನಿ ಅರ್ಜಿ. ಆದರೂ ಈಗ ಮತ್ತೆ ಯಾರ್ಯಾರ ಕಡೆಯಿಂದ ಫೋನ್ ಹಚ್ಚಾಕತ್ತಾನೆ ಅಂತೇಳಿ ಅದು ಇವ ಹೇಳಿದ್ನಾಗ ಗೊತ್ತು. ನೋಡೋಣ ಏನೈತಿ. ಇದು ವೈಯಕ್ತಿಕಲ್ಲಿ ಹೋಗ್ತದೆ ರೀ ಸರ್, ಅಷ್ಟೇ ರೀ. ಯಾರು ಕಲ್ಲಪ್ಪನ ಕೂಡ ಏನಿಲ್ಲ ರೀ ನಂದು. ನಾ ಏನು ಅಂದಿನೋ, ನಾ ಏನಾರು ಮಾಡಿದ್ದು ಬೇಕದು. ಅದಾದ್ಮೇಲೆ ನಾವು ನೀವು ಮಾತಾಡೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಅದನ್ನು ನನ್ನ ಕೆಲ್ಸಕ್ಕೆ ನಾವು ಹೊಂಟೀನಿ. ಆ ಕೆಲ್ಸಕ್ಕೆ ಹೊಂಟೀನಿ. ನಾ ಕೆಲ್ಸಕ್ಕೆ ಹೋಗೋ ಜಾಗದನ್ನ ಕೆಲಸ ಮಾಡೋ ಜಾಗದಾಗ ಬಂದು ನಾವು ಹೇಳೇನಂದ್ರೆ ಅವ ಬಂದಲ್ಲಿ ನಾ ಕೆಲಸ ಮಾಡೋ ಜಾಗದಾಗ ಬಂದು ನಾವು ಹೇಳೇನಂದ್ರೆ ವಿಚಾರ ಮಾಡಬೇಕು. ಹಾಂ, ರಿಸೀವ್ ಕೊಡಿ. ನೀವು ಫಸ್ಟ್ ತಲೆಗೆ ಇಟ್ಕೊರಿ, ನಿಮ್ಗೆ ನಮ್ಗೆ ಏನೂ ಇಲ್ಲ ರೀ. ನೀವು ಅಷ್ಟೇ ಅಂತಲ್ಲ, ಈ ದವಾಖಾನ್ಯಾಗ ಯಾವ ಸ್ಟಾಫ್ನಾಗೂ ಇಲ್ಲ ರೀ. ಅವತ್ತು ಅರ್ಜಿ ಬರೀದು ನನ್ನ ಕಡೆ ಮಿಸ್ಟೇಕ್ ಆಗ್ಯದ ಅಷ್ಟೇ ರೀ.
ಅದು ಗಡ್ಬಡಿ ಒಳಗೆ ಅಲ್ಲೇ ವಿಜಯಪುರ ಕೂತು ಅಲ್ಲೇ ಕೂತು ಬರಿದ್ರೆ ಮಿಸ್ಟೇಕ್ ಆಗಿ ಇವ್ರಿ ನಮಸ್ಕಾರ. ಎಲ್ಲಿಂದ ಬಂದ್ರಿ? ತಾಳಿಕೋಟೆ. ಹೆಂಗ್ರಿ ಅಪ್ ಆ್ಯಂಡ್ ಡೌನ್ ರೀ ಡೈಲಿ? ಓಕೆ. ಇನ್ನೂ ವಿಷಯಗಳು ಭಾಳ ಭಾಳ ಅದಾವೆ. ಬ್ಯಾಡ ಬೆಂಕಿ ಹಚ್ಚಿ ಕೆಲಸ ಮಾಡಂಗಿಲ್ಲ ರೀ ಇವ್ರಿಗೆ ನಾವು. ಏ ಸಂಪತ್ ಗುಣಾರಿ ಎಲ್ಲಿ ಹೋಗ್ಯಾರ ಏನು ಮಾಹಿತಿ ಅದೇನು ರೀ ಮೇಡಮ್? ಅಡಿಷನಲ್ ಡೈರೆಕ್ಟರ್ ಆಫೀಸ್ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಹಾಂ ಅಲ್ಲಿ ಹೋಗ್ಯಾರ. ಆಯ್ತು. ಅದೇ ಪತ್ತ ತೆಗಿಯಾಕತ್ತೇವ್ರ ಒಂದು ಕಂಪ್ಲೇಂಟ್ ಭಾಳ ಅದಾರ ಒಂದು ಮ್ಯಾಗೆ. ಇಲ್ಲ ಕಂಪ್ಲೇಂಟ್ ಭಾಳ ಅದಾರ. ಹೊಡಿಲಾರ್ದೆ ಹೊಡೆದಿನ ಅಂತ ಹೇಳಿ ಸರ್. ಒಂದು ಸಲ ಹೊಡೆದ್ರೆ ಮುಟ್ಟಿಸ್ಕೊತೇವೆ. ಈಗ ಹೊಡೆದಿಲ್ಲ ಆದ್ರೂ ಒಂದು ಕೇಸ್ ಹಾಕ್ಯಾರ. ಹೊಡೆದ್ಮ್ಯಾಗೂ ಅದೇ ಕೇಸ್ ಆಗ್ತದೆ. ಹಾಕಿ ಶಿಸ್ತಾಗೆ ರುಬ್ಬಿ ಬಿಡೋದು ಅಷ್ಟೇ. ಇನ್ನೊಂದು ಕೇಸ್ ಆಗ್ತದೆ ಅಷ್ಟೇ. ಸ್ಟಾಪ್ ಅಲ್ರಿ ಚಡ್ಚಂಡ್. ಇಲ್ಲ ಹೋಗ್ಬಿಡ್ತಾರೆ. ನಾನು ಹೋಗ್ಬೇಕು ನಾ ಕಣ್ಣೂರು ಹೋಗ್ಬೇಕು. ಅದೇನು ಮೊನ್ನೆ ನಾ ಇದಕ್ಕೆ ಹೊಂಟೇನ್ರಿ. ನಾ ಹೇಳ್ರಿ ಇಂಚಿಗೇರಿಗೆ ಹೋಗ್ಬಿಡ್ತೀನಿ. ಇಂಚಿಗೇರಲ್ಲ ಸಾರಿ ಕಣ್ಣೂರು. ಅಲ್ಲಿಗೆ ಹೋಗ್ತೀವಿ ನಾವು ಟ್ರಾನ್ಸ್ಫರ್ ತೊಗೊಂಡ್ರಿ. ಅಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಹೋಗ್ತೀವಿ. ಅದೇನೋ ನೋಟಿಸ್ ಕೊಟ್ಟಿರಿ ಅಲ್ಲ ಖಾಲಿ ಮಾಡಿಸಿ ಅಂತೇಳಿ. ಯಾರ್ದೋ ಹೆಸರು ಉಲ್ಲೇಖ ಮಾಡಿ ಅವನ ಹೆಸರಲ್ಲೇ ಅಲರ್ಟ್ ಮಾಡ್ಬೇಕ್ರಿ. ಮತ್ತು ಅದನ್ನ ಬೆನ್ ಹಾಕ್ತೀನಿ ನಾವು. ಕಲ್ ಮಾಡ್ತೀವಿ ಅವನ ಹೆಸರಲ್ಲೇ ಏನಿಲ್ಲ ರೀ ಬೆಳಕಾಗೈತೆ ರೀ. ಈಗ ನಾವೇ ಇಲ್ಲಿ ಊರಾಗಿನ ಮನೆ ನೋಡಕತ್ತಿದ್ದೇವೆ ರೀ. ನೀವು ಅಲ್ರಿ ನಿಮ್ಗಿಂತ ಮೊದಲು ನಾ ದಾಖಲೆ ಸಮೇತ ಕೊಟ್ಟೀನಿ ರೀ. ಎಲ್ಲೆಲ್ಲಿ ಬಿದ್ದಾವೆ ಏನೇನು ಮಾಡೋ ಒಟ್ಟು ಫೋಟೋ ತೆಗೆದು ಇಲ್ಲ ಹಾಂ ಅದಂತೂ ನಾನು ಜಡ್ ಪಿ ಕೊಟ್ಟೀನಿ. ಒಟ್ಟು ಫೋಟೋ ಹೊಡೆದು ಫೋಟೋ ಸಮೇತ ಕಲರ್ ಫೋಟೋ ಸಮೇತ ಕೊಟ್ಟೇನಿ. ಏನು ಈಗ ಅವ ಇರ್ತೀನಿ ಅಂದಾನಲ್ರಿ ಅವನ ಹೆಸರು ಅಲರ್ಟ್ ಮಾಡಿಕೊಟ್ರೆ ನಾವು ಹೋದ್ನಾಗ ಅಷ್ಟೇ. ನೋಡಪ್ಪ ನೀ ಇರ್ತೀನಿ ಅಂದು ಲೆಟ್ರ್ ಕೊಟ್ಟು ಅವ್ರು ಬಿಟ್ಟು ಹೋಗ್ಯಾರ. ನನ್ನ ಹೆಸ್ರಿಗೆ ಅಲರ್ಟ್ ಮಾಡ್ತೀವಿ ಇರೋದು. ನೀವು ಬೆನ್ ತೋರಿಸ್ಕೊ ಅನ್ನಕ್ಕೆ ಹೋಗ್ಬೇಡ್ರಿ. ಅದಾದ್ಮೇಲೆ ಆಗ್ತದೆ. ಭಾಳ ಬಂದಾಗಬೇಡ್ರಿ. ಅಲ್ಲ ಅವ್ರು ಏನೋ ತಿಳ್ಕೊಂಡಾರ ಬಟ್ ಅವ್ರು ಅಂದ್ಕೊಂಡಿದ್ರೆ ಆಗಲಿ. ಈಗ ನೋಡ್ರಿ ಇಬ್ರು ಜಗಳಾಡೋ ಮುಂದೆ ಒಬ್ರು ಸೋಲ್ಬೇಕು. ಈಗ ನಾ ಸೋಲಾಕತ್ತೀನಿ ಮತ್ತು ಅದೇ ರೀ ಸೋತು ಹೊಂಟೀನಿ. ಒಬ್ರು ಸೋತಾಗಿ ಅದು ಮುಗೀತದೆ. ಅದಕ್ಕೆ ಈಗ ನಾನೇ ಸೋಲಾಕತ್ತೀನಿ. ಮುಗೀತು ಹೋಗ್ತೇವೆ. ನೀವು ಹೊಟ್ಟೆ ತಲೆ ಕೆಡ್ಸ್ಕೊಬೇಡ್ರಿ ಸರ್. ನಿಮ್ಮಿಂದ ನಾ ಅದು ನಿಮ್ಗೆ ಏನಾರ ಆದ್ರೆ ತಲೆ ಕೆಡ್ಸ್ಕೊಬೇಡಿ. ಸರಿ ಮಾಡಿ ನಿಮ್ಗೆ ಏನೇ ಬಂದರೂ ನನಗೆ ಇರ್ತೇವೆ. ಅದ್ರ ಬಗ್ಗೆ ನೀವು ತಲೆನ ಕೆಡ್ಸ್ಕೊಬೇಡಿ. ಸಂತು ಸೀಲ್ ಕೊಡು. ನನಗೆ ಗೊತ್ತಿಲ್ಲ ರೀ ನೀವು ಯಾವ್ದು ಹಾಕ್ತೀರಿ. ನನಗೆ ಗೊತ್ತಿಲ್ಲ ಹಾಕಿದ್ರೆ ನಾವು ರಿಸೀವ್ ಮಾಡ್ಕೋಬೇಕಾಗ್ತದೆ.
ಇನ್ನೊಂದ್ಸಲ ಚೆಂದಾಗಿ ಹೊಡ್ರಿ, ಮೂಡಿಲ್ಲ. ಇಲ್ಲಿ ಓಕೆ ಡನ್. ನೀವು ಹೇಳ್ತೀನಿ, ನೀವು ಒಟ್ಟೆ ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಕಡೆ ಏನಿಲ್ಲ ರೀ, ನಾನು ನ್ಯೂಟ್ರಲ್ ಆಗ್ತೀನಿ ರೀ ಸದ್ಯಕ್ಕೆ. ನೀವು ಯಾವ್ದು ಗೇರ್ ಹಾಕ್ತೀರಿ ಆ ಕಡೆ ಹೋಗ್ತೀನಿ, ರಿವರ್ಸ್ ಹಾಕಿದ್ರೆ ರಿವರ್ಸ್ ಹೋಗ್ತೀನಿ, ಮುಂದೆ ಹಾಕಿದ್ರೆ ಮುಂದೆ ಹೋಗ್ತೀನಿ. ಹಾಂ ಆಯ್ತು ರೀ, ಕರೀರಿ, ಯಾವಾಗ ಇರ್ತೀರಿ ಕರೀರಿ, ಬರ್ತೀನಿ. ಅದ್ರಾಗ ಕುಂತು ಮಾತಾಡೋಂಥ ಸಮಸ್ಯೆನೇ ಇಲ್ಲ ರೀ ಸರ್. ಅದು ಆಯಿತು, ವಾಪಸ್ ತಗೊಂಡೆ ಮುಗೀತು. ಸಮಸ್ಯೆ ಏನಾದ್ರೂ ಈಗ ಏನೂ ಇಲ್ಲ ರೀ. ಯಾಕೆ ಕೊಟ್ಟಿದ್ದೆ ಅಂತೇಳಿ ಅದಕ್ಕೆ ಉತ್ತರ ಕೇಳಿದ್ರೆ ನಾನು ಅದಕ್ಕೆ ಉತ್ತರನೂ ಕೊಡ್ತೀನಿ. ಬರೆಯಲ್ಲಿ ಈ ಥರ ಬರೀಬೇಕಾಗಿತ್ತು, ಮಿಸ್ಟೇಕಾಗಿ ಅವ್ರನ್ನ ಕ್ರಮ ತಗೋಬೇಕಂತ ಬರ್ತೀನಿ. ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ, ಅದ್ರ ಬೇಕಾದ್ರೆ ಕೇಳಿ. ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ, ಅವ್ರು ತಪ್ಪು ಮಾಡ್ಯಾರ ಆದ್ರೂ. ಬಟ್ ನಾನು ದೂರ ಕೊಡೋ ಉದ್ದೇಶ ಅದು ಆಗಿದ್ದಿಲ್ಲ, ಹಂಗಾಗಿ ಕ್ಷಮೆ ಕೇಳ್ತೀನಿ, ತೊಂದರೆ ಇಲ್ಲರಿ. ಈಗ ಸಮಸ್ಯೆನೇ ಇಲ್ಲ, ಸಮಸ್ಯೆ ಒಗ್ಗದೇ ಹೋಗ್ಯದ, ಮತ್ತೇನು ಸಮಸ್ಯೆ? ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇದು ನಾನು ವೈಯಕ್ತಿಕ ಯಾವನ ಹಾಕ್ಯಾನ ಇಲ್ಲಿ ಹೇಳ್ಯಾನ ಕೊಡತ್ತೀನಿ ಅಷ್ಟೇ. ಸಮಸ್ಯೆ ಏನಿಲ್ಲ, ಸುಮ್ಮನೆ ಸಮಸ್ಯೆ ಎಲ್ಲರೂ ಅದನ್ನ ಸಮಸ್ಯೆ. ನೀವು ಸರ ನೀವಂತ ನಾನು ಮಾಹಿತಿ ಕೇಳಿಲ್ಲ ಸರ, ಇದು ಖಾಸಗಿ ಮಾಹಿತಿ ಆಗಂಗಿಲ್ಲ, ಎಲ್ಲಿ ಬೇಡ ಒಟ್ಟುನೇ ರೀ ಖಾಸಗಿ ಹೆಂಗೆ ಆಗ್ತದೆ? ಓಟಿ ಬೇಡ, ನಾವು ಓಟಿ ಆ ಕಡೆ ಬಿಟ್ಕೊಡ್ರಿ, ಅವೇನು ಅವಶ್ಯಕತೆ ಇಲ್ಲ. ಓಟಿ ವಾರ್ಡ್ ಬೇಕಾದ್ರೆ ಬಿಟ್ಕೊಡ್ರಿ, ತೊಂದರೆ ಇಲ್ಲ. ಎಲ್ಲ ಕಡೆ ಇಲ್ಲ, ಕೆಲವೊಂದು ಕಡೆ ಕೊಡೋಕೆ ಬರೋಂಗಿಲ್ಲ, ಅದು ಬಿಟ್ಟು ನೋಡಿರಿ. ವೈಯಕ್ತಿಕ ಮಾಹಿತಿ ಆಗೋದನ್ನ ಕೊಡಕ್ಕೆ ಕೆಲವೊಂದು ಕಡೆ ಬರೋಕ್ಕೆ ಬರಲ್ಲ, ಏನಪ್ಪ ಆವರಣದಾಗಿದ್ದರೆ ಕೊಡಕ್ಕೆ ಬರಲ್ಲ. ಅದನ್ನಪ್ಪ ನೀವು ನೋಡಿರಿ, ಓಟಿ ಒಳಗಾಗಲಿ, ಆಮ್ಯಾಗ ಕೆಲವೊಂದು ಮಹಿಳೆಯರ ವಾರ್ಡ್ದೊಳಗಾಗಲಿ ಅವು ಕೊಡೋಕೆ ಬರೋಂಗಿಲ್ಲ, ಅವು ಬಿಟ್ಟು ಕೊಡ್ರಿ. ನಾವು ಬೇಕಂದ್ರೆ ಅವ್ನಿಗೇನು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಇಲ್ಲಿ ಓಡಾಡಿದ್ದು ಆಫೀಸ್ದಾಗಿಂದ ಇಲ್ಲ ಅಷ್ಟೇ. ಬಟ್ ಕ್ಯಾಮ್ರಾ ಎಲ್ಲೆಲ್ಲಿ ಅದಾವ ಅನ್ನೋದು ನನಗೆ ಗೊತ್ತಿಲ್ಲ, ಹಾಗಾಗಿ ಒಟ್ಟು ಹಾಕೀನಿ. ಕ್ಯಾಮ್ರಾಗಳು ಎಲ್ಲೆಲ್ಲಿ ಅದಾವ ಅಂತ ಗೊತ್ತಿದ್ರೆ ನಂಬರ್ ಹಾಕಿ ಕೊಡ್ತಿದ್ದಾರೆ, ಬಟ್ ಗೊತ್ತಿಲ್ಲ ನನಗೆ. ಕೋರ್ಟ್ ಆದೇಶ ಏನದು ಗೊತ್ತೇನ್ರಿ? ಹೆಣ್ಣು ಮಕ್ಕಳ ಮಾನಹಾನಿ ಆಗುವಂಥ ದೃಶ್ಯಗಳನ್ನು ಬಿಟ್ಟು ಯಾವ್ದು ಬೇಕಾದ್ರೂ ತೊಗೋಬೋದು ಅಂತ ಅದ. ಅಂಥ ಯಾವ್ದು ಇದ್ದರೆ ಬೇಡ, ಅದನ್ನು ಕೊಡಬೇಡ, ಅದನ್ನು ಬಿಟ್ಟು ಕೊಡಿ. ಈಗ ನೋಡಿರಿ, ಇವ್ರು ಬಂದವ್ರು ಆ ಕಡೆ ಎಲ್ಲ ಹೋಗಿರಂಗಿಲ್ಲ, ಓಡಾಡಿದ್ದು ಇಲ್ಲೇ ಈ ಕಡೆ ಮೂವಿ ಒಂದಷ್ಟು ಕೊಡಿ. ನಾ ಬಿಟ್ಟಿನಿ ಸರ್, ಈಗಲೂ ಹೇಳತ್ತೀನಿ, ನಾ ಬಿಟ್ಟಿನಿ. ನಮ್ದು ಏನೂ ಇಲ್ಲ, ವಾಪಸ್ ತಗೋ ಅಂದರು, ಶಶಿ ಹೇಳಿದ್ರು, ಜಾದವ್ ಸರ್ ಹೇಳಿದ್ರು, ತಗೊಂಡೆ. ಅವ್ರು ಹೇಳಿದ್ದಕ್ಕೂ ನನಗೂ ಗೊತ್ತಾಯ್ತು ಅದ್ರ ಮಿಸ್ಟೇಕ್ ಆಗ್ಯದ ಅಂತೇಳಿ ನಾನು ತಗೊಂಡು ಬಂದೆ. ನಾವು ಹೋಗಿ ಮತ್ತು ಇನ್ನೂ ಏನು ಮಾಡ್ಬೇಕು ಹೇಳ್ರಿ, ನೀವೇ ಹೇಳ್ಬಿಟ್ಟು ಏನು ಮಾಡ್ಬೇಕು ಹೇಳ್ರಿ. ಹ್ಞೂ ಮುಗಿದು ಸರ್, ಕುಂತು ಮಾತಾಡೋಕೆ ವಿಷಯ ಏನದು ಹೇಳ್ರಿ, ಏನು ಮಾತಾಡ್ಬೇಕು? ನಾ ಏನು ಮಾಡೀನಿ ಅಂತ ನೀವೇ ಹೇಳ್ರಿ, ಏನು ಮಾತಾಡಬೇಕು, ಏನು ಬಿಡ್ಬೇಕು ಹೇಳಿ. ವಾಪಸ್ ಮಿಸ್ಟೇಕ್ ಆಗಿತ್ತು, ತಗೊಂಡೆ ಮುಗೀತು. ಈಗ ನೆಕ್ಸ್ಟ್ ದಿನ ಏನು ಮಾಡಬೇಕು ನೀವು ಹೇಳ್ರಿ, ನಾವು ಮಾಡ್ತೀವಿ. ನೀವು ಹೇಳ್ರಿ, ನೀವು ಹೇಳ್ರಿ. ಹಾಂ, ಮತ್ತೆ ಹೋಗ್ಬಿಡ್ತೀನಿ. ಏನೇ ಇದ್ರೆ ಫೋನ್ ಮಾಡಿರಿ, ಏನು ತೊಂದರೆ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ಬರೋದು ಸರ್, ಇಂಥ ಟೈಮ್ನಾಗ ಮಾಡೋದಿಲ್ಲ. ನಮಸ್ಕಾರ ರೀ. ಆರಾಮಿದ್ರಲ್ಲ?